ಹೊರರಾಜ್ಯ ಮೀನುಗಾರರ ದಬ್ಬಾಳಿಕೆ ಖಂಡಿಸಿ ಸ್ಥಳೀಯ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ಹಲವು ವರ್ಷಗಳಿಂದ ಮೀನುಗಾರಿಕೆ ನಡೆಸುತ್ತಾ ಜೀವನ ಸಾಗಿಸುತ್ತಿರುವ ಸ್ಥಳೀಯ ಮೀನುಗಾರರು ಹೊರ ರಾಜ್ಯದಿಂದ ಬಂದ ಕೆಲವರು ನಿಯಮ ಉಲ್ಲಂಘನೆ ಮಾಡಿ ಅತಿಯಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದರಿಂದ ಸ್ಥಳೀಯರಿಗೆ ಮೀನುಗಾರರಿಗೆ ಜೀವನ ನಡೆಸುವುದು ಕಷ್ಟವಾಗುತ್ತಿದೆ. ಮೀನುಗಳ ಪ್ರಮಾಣ ಕಡಿಮೆಯಾಗುತ್ತಿದ್ದು ನಮ್ಮ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ ಎಂದು ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಹೊರರಾಜ್ಯ ಮೀನುಗಾರರ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮೊದಲನೇದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯುವುದರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದುಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗಿರುವ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದ್ರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ ಇವರಿಗೆ ಆಂಧ್ರದಿಂದ ಕರ್ನಾಟಕದ ಬಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ಸಣ್ಣ ಮೀನುಗಳನ್ನು ಏನು ಬಲಿ ಹಾಕುದು ಮತ್ತು ಬೋಟ್ ಮುಖಾಂತರ ಏನೈತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂತ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾರದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಗೇಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳ ಇಚ್ಛೆ ಬಯಸುತ್ತೇನೆ. ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್ ತಂದೆ ಪಿಂಟು ಒಬ್ಬರ್ ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯಪ್ರವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನುವ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕ್ರಿ ನಮ್ಗೆ ನೋವಾಗೈತಿಲ್ರಿ? ಅದಕ್ಕ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತೀನಪ್ಪ ಅಂದ್ರೆ, ತಾವು ಆಂಧ್ರ ಮೂಲದಿಂದ ಬಂದುಗೇಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂತ ಕೆಲವು ಅಧಿಕಾರಿಗಳ ಮೇಲೆ ಏನು ಅವ್ರ ಮೇಲೆ ಅಪಪ್ರಚಾರ ಮಾಡೋದು ಮತ್ತು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆಳೆಸೋದು ಮತ್ತೆ ಇನ್ನಿತರ ಮಾಡುವುದರಿಂದ ಅವ್ರು ಯಾರು ಆಂಧ್ರದವರು ಬಂದಿಗೆ ಸಿಲ್ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮಗೆ? ಅಂದ್ರೆ ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರುವ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನ್ ಕೇಳಕ್ ಇಚ್ಛೆ ಬಯಸುತ್ತೇನಪ್ಪ ಅಂದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು ಇವತ್ತು ನಮ್ಮ ಕುಲಕಸಬು, ಇವತ್ತು ನಾವು ಏನು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೆ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗ್ಬಾರ್ದಪ್ಪ ಅಂದ್ರೆ ಅನ್ಯ ರಾಜ್ಯದಿಂದ ಬಂದಿರತಕ್ಕಂತ ಮೀನು ಬೇಟೆ ಆಡೋಕಂತ ಯಾರೇ ಅವರು ಕೂಡಲೇ ಹೊರಗೆ ಹಾಕಬೇಕು. ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ
ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಗಬೇಸುತ್ತೇನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ. ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ್, ಅವರು ಮೂಲತಃ ಆಂಧ್ರದವರ ಜೊತೆಗೆ ಕಾನೂನು ಬಾಹಿರವಾಗಿ ಅದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು. ಮತ್ತೇನೈತಿ ಸಣ್ಣ ಜಿಂಗಿ ಮೀನುಗಳು ಅವೇನೈತಿ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ. ಮತ್ತು ಮೇಲಾಗಿ ಅಲ್ಲಿ ನೀರನ್ನು ಕಲುಷಿತಗೊಳಿಸುವುದರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್, ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಏನ್ ಸರ್ ಲೈಸೆನ್ಸ್ ಇರ್ಲಿ ಸರ್, ಲೈಸೆನ್ಸ್